the responsibility of the filmmaker. So somewhere here we have to draw a line because we have to think of tomorrow's films. Let us think about tomorrow's films. That is what that I think that as means today here. To have a meaningful cinema means the films which can make money and at the same time which can really contribute to the society. That is more meaningful. I don't think Umesh Reddy is a meaningful film. So we have to have some parameters fixed, saying that, look, this is good cinema, this is meaningful cinema, and there we have to score well in our own language, because the language is where we have promoted. The cinema has promoted, it has formed, it has created, it is now helping to sustain the language, wherever it is, whether it is Kannada, Tamil, Telugu, wherever it is. Cinema is one which has proved the language. Till today, it has hold good. The regional cinemas have done a fantastic job by building the language. So in that juncture, I think we have to reevaluate our today's cinema and go to tomorrow's cinema and feel something which is more meaningful and what we have to do. Please let us have that in mind, in your mind, and in our discussion, so that let us have a talk what we want for tomorrow. Thank you. Thank you, sir. After Mr. Bharana, Guru was supposed to speak. At the beginning of this, he whispered into my ear that he will go last. Maybe he has something up his sleeve. ಸೊ ಮಿಸ್ಟರ್ ಶಶಾಂಕ್ ನಾನು ಇದು ಶುರು ಮಾಡಿದಾಗ ಹೇಳಿದ್ರು, ನೀವೆಲ್ಲ ಮಾತಾಡಿ ನಾನು ಸುಮ್ಮನೆ ಎಸ್ ಎಸ್ ನೋ ನೋ ಅಂದ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ಅಂತ. ಈಗ ಅವರು ಹಂಗೆ ಕೇಳಿದ್ದಕ್ಕಿರಬೇಕು, ಅವ್ರಿಗೆ ಈಗ ನೆಕ್ಸ್ಟ್ ಟರ್ನು ಮಾತಾಡೋಕ್ಕೆ ಬಂತು. ಅವರು ಶಶಾಂಕ್ ಅವರು ಮಾಡಿರೋ ಸಿನಿಮಾ ಎಲ್ಲ ಲಾರ್ಜರ್ ದೆನ್ ಲೈಫ್. ಸಿನಿಮಾನ ಒಂದು 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 ಮಿತಿ ಏನಿದೆ ಅದನ್ನು ಹುಡ್ಕೋದಕ್ಕೆ ನೋಡ್ತಾರೆ. ಸಿಕ್ಸರ್ ಇರ್ಬೋದು, ಕೃಷ್ಣನ್ ಲವ್ ಸ್ಟೋರಿ ಇರ್ಬೋದು, ಜರಾಸಂಧ ಇರ್ಬೋದು, ಇತ್ತೀಚಿನ ಬ್ಲಾಕ್ ಬಸ್ಟರ್ ಬಚ್ಚನ್ ಇರ್ಬೋದು. ಅದ್ಭುತವಾದ ಟೆಕ್ನಿಷಿಯನ್ನು ಆಗಿರೋದಲ್ಲದೆ ಅವ್ರ ಸಿನಿಮಾದಲ್ಲಿ ನಾನು ನೋಟಿಸ್ ಮಾಡಿರೋದೇನೆಂದರೆ, ಅವರ ಫೀಮೇಲ್ ಕ್ಯಾರೆಕ್ಟರ್ಸು, ದ ಫೀಮೇಲ್ ಕ್ಯಾರೆಕ್ಟರ್ಸ್ ಇನ್ ಶಶಾಂಕ್ಸ್ ಫಿಲ್ಮ್ಸ್ ಆರ್ ವೆರಿ ಸ್ಟ್ರಾಂಗ್. They are not just decorative pieces. They are very willful, they have a character, they have their own opinions, and that is something that is very unusual in commercial cinema. And I would like Mr. Shashank to say a few words. Good evening to all. The one thing I requested for Chaitanya is not to hand over the mic. Because he said the administration have requested to speak in English. And I am not so comfortable in English. And meaningful cinema, what it takes and what it lies ahead. ಸೊ ಅದ್ರ ಬಗ್ಗೆ ನಮ್ಮ ಸಿಂಗ್ ಬಾಬು ಸಾರು ಮತ್ತು ನಾಗಾಭರಣ ಸರ್ ತುಂಬ ಚೆನ್ನಾಗಿ ಡಿಫೈನ್ ಮಾಡಿದ್ದಾರೆ. ಅದನ್ನು ಇಬ್ಬರೂ ಅವರವರೇ ಅದೇ ಆದ ದೃಷ್ಟಿಕೋನದಲ್ಲಿ ಡಿಫೈನ್ ಮಾಡಿದ್ದಾರೆ. ಆ್ಯಂಡ್ ಐ ಡೂ ಅಗ್ರಿ ವಿತ್ ಬೋತ್ ಆಫ್ ದೆಮ್. ಅವರ ಇಬ್ಬರು ಮಾತಿನಲ್ಲಿ ಇರೋವಂಥದ್ದನ್ನು ನಾನು ಅಗ್ರಿ ಮಾಡ್ತೀನಿ. ಆ್ಯಂಡ್ ಭರಣ ಸರ್ ಹೇಳಿದಾಗೆ ಮೀನಿಂಗ್ಫುಲ್ ಸಿನಿಮಾ ಮಾಡಬೇಕು ಅನ್ನೋದು, ಅದಕ್ಕೆ ಮುಖ್ಯವಾಗಿ ಬೇಕಾಗಿರೋದೇ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಅಥವಾ ಒಬ್ಬ ಫಿಲ್ಮ್ ಮೇಕರ್ ಆಗಿರ್ಬೋದು, ಫಿಲ್ಮ್ ಇನ್ವೆಸ್ಟರ್ ಆಗಿರ್ಬೋದು, ಸಂಬಡಿ ಎಲ್ಸ್ ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡುವಂಥ ವ್ಯಕ್ತಿ ಆಗಿರ್ಬೋದು, ಅದರಲ್ಲಿ ಆ್ಯಕ್ಟ್ ಮಾಡುವಂಥ ಕಲಾವಿದ ಆಗಿರ್ಬೋದು, ಅವ್ರಿಗೂ ಅಪ್ಲೈ ಆಗುತ್ತೆ ಅದು. ಆ್ಯಂಡ್ ಅದನ್ನು ನೋಡೋವಂಥ ಪ್ರೇಕ್ಷಕರಿಗೂ ಕೂಡ. ಯಾಕೆಂದರೆ ಏನೇ ಆದರೂ ಸಿನಿಮಾ ಅನ್ನೋದು ಬಿಸ್ನೆಸ್ ಅನ್ನೋದು ಎಷ್ಟು ನಿಜನೋ, ಇದೊಂದು ಆರ್ಟ್ ಮೀಡಿಯಾ ಅನ್ನೋದು ಅಷ್ಟೇ ನಿಜ. ಸೊ ಆರ್ಟ್ ಮೀಡಿಯಾದಲ್ಲಿ ಇದ್ಕೊಂಡು ಸಿಂಗ್ ಬಾಬು ಸರ್ ಹೇಳಿದಾಗೆ ಖಾಲಿ ಹೊಟ್ಟೆನಲ್ಲಿ ಯಾರೂ ಏನೇನು ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅವನ ಹೊಟ್ಟೆನೂ ತುಂಬಬೇಕು, ಅದ್ರ ಜೊತೆಗೆ ಅವನ ಕಸರತ್ತಿಗೆ, ಅವನ ಬುದ್ಧಿಗೆ, ಅವನ ಶ್ರಮಕ್ಕೆ ಒಂದು ಬೆಲೆನೂ ಸಿಗಬೇಕು, ಮತ್ತು ಅವನು ಅಂದ್ಕೊಂಡಿರೋದನ್ನ ತಲುಪಿಸ್ಬೇಕು, ಜನಕ್ಕೆ ತಲುಪಿಸ್ಬೇಕು ಅನ್ನೋದು ಯಾವುದೇ ಫಿಲ್ಮ್ ಮೇಕರ್ ಉದ್ದೇಶ ಆಗಿರುತ್ತೆ.
ಸೊ ಆ ದಿಸೆಯಲ್ಲಿ ಎಲ್ಲರೂ ಅವರವರದ್ದೇ ಆದ ರೀತಿಯಲ್ಲಿ ಸಿಂಗಬಾಬು ಸರ್ ಹೇಳಿದಾಗೆ ಎಲ್ರಿಗೂ ಯಾರೂ ಕೆಟ್ಟ ಸಿನಿಮಾ ಮಾಡಬೇಕು ಅಂತ ಯಾರೂ ಇಷ್ಟಪಡೋದಿಲ್ಲ. ಎಲ್ಲರೂ ಒಳ್ಳೆಯ ಸಿನಿಮಾ ಮಾಡಬೇಕು ಅಂತಲೇ ಇಷ್ಟಪಡ್ತಾರೆ. ಆದರೆ ಕೆಲವೊಮ್ಮೆ ಪ್ರಿಯಾರಿಟಿಗಳು ಬದಲಾಗುತ್ತೆ. ಆ ಬದಲಾದ ಪ್ರಿಯಾರಿಟಿಗಳ ದೃಷ್ಟಿನಲ್ಲಿ ಅಂದರೆ ಅವನ ವೈಯಕ್ತಿಕವಾದಂಥ ಜೀವನ ಈ ಆರ್ಟ್ನೊಳಗಡೆ ಬಂದ್ಬಿಡುತ್ತೆ. ದಟ್ ಶುಡ್ ನಾಟ್ ಹ್ಯಾಪನ್. ನನ್ನ ಪ್ರಕಾರ ಅದು ಆಗಬಾರ್ದು. ಅದು ಆದಾಗಲೇ ಸಿನಿಮಾ ಕರಪ್ಟ್ ಆಗ್ತಾ ಹೋಗೋದು. ಅಂದರೆ ನಾನು ಒಬ್ಬ ನಿರ್ದೇಶಕನಾಗಿ ನನ್ನ ಸ್ವಾರ್ಥಕ್ಕೋಸ್ಕರ ನಾನೇನೋ ಖಾಲಿ ಹೊಟ್ಟೆನಲ್ಲಿದ್ದೀನಿ, ನಾನೇನೋ ನನ್ನ ಮಕ್ಕಳಿಗೆ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು, ಅಥವಾ ನಾನೊಂದು ಕಾರ್ ತೊಗೋಬೇಕು, ನಾನೊಂದು ಲಕ್ಸುರಿ ಲೈಫನ್ನು ಲೀಡ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಆರ್ಟ್ ಮೀಡಿಯಾದಲ್ಲಿ ಇದ್ದುಕೊಂಡು ಅದನ್ನು ಕರೆಕ್ಟ್ ಮಾಡುವಂಥ ಕೆಲಸಕ್ಕೆ ಹೋಗಬಾರ್ದು. ಅದಕ್ಕೆ ನಾನು ಟೋಟಲಿ ಅದಕ್ಕೆ ಎಗ್ನೆಸ್ಟ್ ಆಗಿದ್ದೀನಿ. ಯಾರೇ ಒಬ್ಬ ಫಿಲ್ಮ್ ಮೇಕರು ಆತನಿಗೆ ತುಂಬ ಹಸಿವಿದೆ ಅಂದರೆ, ಬದುಕೋಕ್ಕಾಗ್ತಿಲ್ಲ ಅಂದರೆ, ಯು ಕ್ವಿಟ್ ದಿಸ್ ಇಂಡಸ್ಟ್ರಿ ಅಂತ. ಬೇರೆ ಬದುಕೋದಕ್ಕೆ ಬೇಕಾದಷ್ಟು ಅವಕಾಶಗಳಿದೆ. ಏನೇನು ಮಾಡಿ ಬೇಕಾದರೂ ಬದುಕ್ಬೋದು. ಅದು ತುಂಬ ಬುದ್ಧಿವಂತನೇ ಆಗಿರಬೇಕಾಗಿಲ್ಲ. ಶ್ರಮಜೀವಿ ಆಗಿದ್ರೂ ಬದುಕ್ಬೋದು. ಬದುಕೋದಕ್ಕೆ ಹೊರಗಡೆ ಬೇಕಾದಷ್ಟಂಥ ಅವಕಾಶಗಳಿದೆ. ಬಟ್ ಆ ಅವಕಾಶಗಳನ್ನ ಬಿಟ್ಟು ಸಿನಿಮಾವನ್ನು ಒಂದು ಆರ್ಟ್ ಅನ್ನೋ ಹೆಸರಿನಲ್ಲಿ ಬಂದು ನನ್ನ ಹೊಟ್ಟೆ ತುಂಬಿಸ್ಕೊಳ್ಳೋದಕ್ಕೋಸ್ಕರ ನಾನೇನು ಅದನ್ನು ಕರೆಕ್ಟ್ ಮಾಡೋದು, ದಟ್ ಈಸ್ ನಾಟ್ ರೈಟ್. ಅದನ್ನೇ ಹೇಳೋದು, ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ. ಆ ಥರದ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇರೋವಂಥ ಫಿಲ್ಮ್ ಮೇಕರ್ಸು ಯಾವಾಗಲೂ ದೇ ವಿಲ್ ಟ್ರೈ ಟು ಡೂ ಮೀನಿಂಗ್ಫುಲ್ ಸಿನಿಮಾ ಓನ್ಲಿ. ಅದು ವೆದರ್ ಅವ್ರು ಸಕ್ಸಸ್ ಆಗ್ತಾರಾ ಫೇಲ್ಯೂರ್ ಆಗ್ತಾರಾ ಅದು ಬೇರೆ ಪ್ರಶ್ನೆ. ಯಾಕೆಂದರೆ ಭರಣ ಸರ್ ತುಂಬ ಚೆನ್ನಾಗಿ ಹೇಳಿದ್ರು, ಮೀನಿಂಗ್ಫುಲ್ ಸಿನಿಮಾ ಅಂದರೆ ಅವರವರ ದೃಷ್ಟಿಕೋನಕ್ಕೆ. ಈಗ ನನಗೆ ತುಂಬ ಮೀನಿಂಗ್ಫುಲ್ ಅಂತ ಅನಿಸಿದ್ದು ನಿಮ್ಗೆ ಅನ್ನಿಸ್ತಲೇ ಇರ್ಬೋದು, ಅಥವಾ ಅವ್ರಿಗೆ ಅನ್ನಿಸ್ತಲೇ ಇರ್ಬೋದು. ಸೊ ಅವರವರ ದೃಷ್ಟಿಕೋನಕ್ಕೆ ಅವ್ರವ್ರು ಮಾಡ್ತಾ ಇರ್ತಾರೆ. ಕೆಲವೊಮ್ಮೆ ಅದು ಅನ್ನಿಸ್ಬೋದು, ಕೆಲವೊಮ್ಮೆ ಅನ್ನಿಸ್ತಲೇ ಇರ್ಬೋದು. ಸೊ ಹಾಗಾಗಿ ಮೀನಿಂಗ್ಫುಲ್ ಸಿನಿಮಾ ಮಾಡೋದಕ್ಕೆ ಟೋಟಲ್ ನನ್ನ ಮೇಯ್ನ್ ಪಾಯಿಂಟ್ ಬಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದು, ಅದು ತುಂಬಾ ಮುಖ್ಯ ಆಗುತ್ತೆ. ಅದೊಂದು ನಮ್ಮಲ್ಲಿದ್ದರೆ ವಿ ವಿಲ್ ಗೆಟ್ ಎವ್ರಿಥಿಂಗ್. ಈಗ ನಾನು ತುಂಬಾ ಒಳ್ಳೆ ಸಿನಿಮಾ ಮಾಡಬೇಕು, ನಂತರ ಒಳ್ಳೆ ಸ್ಕ್ರಿಪ್ಟ್ ಇದೆ, ಬಟ್ ಇಟ್ ಈಸ್ ನಾಟ್ ಸೋ ಕಮರ್ಷಿಯಲ್. ಅದು ತುಂಬಾ ಕಮರ್ಷಿಯಲ್ ಅಲ್ದಲ್ಲೇ ಇರ್ಬೋದು. ಅದನ್ನು ಕನ್ವಿನ್ಸ್ ಮಾಡೋದಕ್ಕೆ ಕಷ್ಟ ಇರ್ಬೋದು, ಬಟ್ ನಥಿಂಗ್ ಈಸ್ ಇಂಪಾಸಿಬಲ್. ಕಷ್ಟ ಆಗುತ್ತೆ, ಡೆಫಿನೆಟಾಗಿ ಕಷ್ಟ ಆಗುತ್ತೆ. ಯಾವುದೂ ಈಸಿಯಾಗಿ ಸಿಗೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್, ಈಗ ನಾನೊಂದು ಮೊಗ್ಗಿನ ಮನಸ್ಸು ಅನ್ನೋ ಒಂದು ಸಿನಿಮಾ ಮಾಡಿದೆ. ರಾಮೋಜಿರಾವ್ ಅನ್ನೋ ಒಬ್ಬರು ಪ್ರೊಡ್ಯೂಸರು, ತುಂಬ ದೊಡ್ಡ ಪ್ರೊಡ್ಯೂಸರು, ಅವರು ಆ ಸಿನಿಮಾನ ಫಸ್ಟ್ ಪ್ರೊಡ್ಯೂಸ್ ಮಾಡಬೇಕಿತ್ತು. ಅವರೇ ಅದಕ್ಕೆ ಹಿಂದೇಟು ಹಾಕಿದ್ರು ಬಿಕಾಸ್ ಆಫ್ ದಿ ಬಜೆಟ್. ಯಾಕೆ ಅಂದರೆ ಆವತ್ತಿನ ಸಿನಾರಿಯೋದಲ್ಲಿ ಆ ಸಿನಿಮಾಗೆ ಇನ್ವೆಸ್ಟ್ ಮಾಡಿದಂಥ ದುಡ್ಡು 3 ಪಟ್ಟು ಜಾಸ್ತಿ. ಅಂದರೆ ಒಂದು ಮೀಡಿಯಮ್ ಬಜೆಟ್ ಸಿನಿಮಾ, ಒಬ್ಬ ನ್ಯೂ ಕಮರ್ಸು ಅಪ್ಕಮಿಂಗ್ ಆರ್ಟಿಸ್ಟ್ನ ಇಟ್ಕೊಂಡು ಮಾಡಬೇಕಾದಂಥ ಒಂದು ಸಿನಿಮಾಗೆ ಒಂದು 60 ಲಕ್ಷ 70 ಲಕ್ಷ ಮ್ಯಾಕ್ಸಿಮಮ್ ಆವತ್ತು, ವೇ ಬ್ಯಾಕ್ ಇನ್ 2006 or 7. ಅವತ್ತಿಗೆ ಅದು ತುಂಬ ದೊಡ್ಡ ಬಜೆಟ್. ಅವರೇ ಅದನ್ನು ಇಲ್ಲ ಹಿಂದೇಟಾಗೋದು ಸ್ವಲ್ಪ. ಇಲ್ಲ ಇದು ತುಂಬ, ಐ ವಾಸ್ ಡಿಮ್ಯಾಂಡಿಂಗ್ ಆಲ್ಮೋಸ್ಟ್ 2 crores. ಇಲ್ಲ ಈ ಕಥೆಯನ್ನು ನೆರೇಟ್ ಮಾಡೋದಕ್ಕೆ ಇದೆಲ್ಲ ಬೇಕಾಗತ್ತೆ ಸರ್. ಈ ಥರದ ಒಂದು ಟೆಕ್ನಿಕಲ್ ಎಕ್ವಿಪ್ಮೆಂಟ್ಸು, ಈ ಥರದ ಪ್ರೆಸೆಂಟೇಷನ್ಗೆ ಇದೆಲ್ಲ ಬೇಕು. ಯು ಹ್ಯಾವ್ ಟು ಸ್ಪೆಂಡ್ ಮಾಡಿದ್ರೇ ಸಬ್ಜೆಕ್ಟನ್ನು ಜಸ್ಟಿಫೈ ಮಾಡೋಕ್ಕಾಗೋದು ಅಂತ. ಸೊ ಅವರು ಹಿಂದೇಟು ಹಾಕಿದ್ರು. ಬಟ್ ಹಾಗಂತೇಳಿ ಆ ಸ್ಕ್ರಿಪ್ಟನ್ನು ಬಿಟ್ಟಿಲ್ಲ. ನಮ್ಮ ಮೈಂಡಲ್ಲಿ ಅದನ್ನು ಹೇಗಾದರೂ ಮಾಡಲೇಬೇಕು. ಸೊ ಅವ್ರ ವ್ಯೂ ಪಾಯಿಂಟು ಆ್ಯಸ್ ಎ ಇನ್ವೆಸ್ಟರ್ ಈ ವಾಸ್ ರೈಟ್. ಅವ್ರನ್ನೂ ನಾವು ಬ್ಲೇಮ್ ಮಾಡೋ ಆಗಿಲ್ಲ. ಸೊ ಅವ್ರ ವ್ಯೂ ಪಾಯಿಂಟಲ್ಲಿ ಅವ್ರು ಕರೆಕ್ಟಾಗಿದ್ದರು. ಬಟ್ ಆ್ಯಸ್ ಎ ಫಿಲ್ಮ್ ಮೇಕರ್ ನನಗೆ ಒಂದು ಟ್ರಸ್ಟ್ ಇತ್ತು, ಇದನ್ನು ಇಲ್ಲ ಮಾಡಲೇಬೇಕು. ಇಟ್ ವಿಲ್ ಬಿ ಎ ವೆರಿ ಗುಡ್ ಫಿಲ್ಮ್. ಇಟ್ ಮೆ ನಾಟ್ ಬಿ ಎ ವೆರಿ ಬ್ಲಾಕ್ ಬಸ್ಟರ್. ಇದೇನೋ ಒಂದು ತುಂಬ ಒಂದು 50 ಕೋಟಿ ತಂದುಕೊಡೋಂಥ ಸಿನಿಮಾ ಆಗುತ್ತೆ ಅಂತಲ್ಲ. ಬಟ್ ಅಟ್ಲೀಸ್ಟ್ ನನ್ನ ಒಂದು ಇದಿದ್ದೇನು ಅಂದರೆ, ಯಾರೇ ಪ್ರೊಡ್ಯೂಸರ್ ಇನ್ವೆಸ್ಟ್ ಮಾಡಿದ್ರು ಅಟ್ಲೀಸ್ಟ್ ಈ ವಿಲ್ ನಾಟ್ ಲೂಸ್ ಹಿಸ್ ಮನಿ. ಅವರ ಬಂಡವಾಳಕ್ಕಂತೂ ಮೋಸ ಆಗಲ್ಲ. ಅಷ್ಟಾದರೂ ಈ ಸಿನಿಮಾದಲ್ಲಿ ಒಂದಷ್ಟು ಎಲಿಮೆಂಟ್ಸ್ ಇದೆ, ಒಂದಷ್ಟು ಜನ ಆದರೂ ಬಂದು ನೋಡ್ತಾರೆ ಅನ್ನೋಂಥದ್ದು. ಸೊ ಆ ಕನ್ವಿಕ್ಷನ್ ಇದ್ದಿದ್ದರಿಂದಾನೇ ಅದನ್ನು ಎಗೇನ್ ಆ್ಯಂಡ್ ಎಣ್ಣೆಗೆ ರಿಪೀಟೆಡ್ ಆಗಿ ಟ್ರೈ ಮಾಡಿ ಐ ಫೌಂಡ್ ಈ ಕೃಷ್ಣಪ್ಪ. ಸೊ ಹಾಗಾಗಿ ನಮಗೆ ಒಂದು ಕನ್ವಿಕ್ಷನ್, ಒಬ್ಬ ಫಿಲ್ಮ್ ಮೇಕರ್ಗೆ, ದಟ್ಟು ಪರ್ಟಿಕ್ಯುಲರ್ಲಿ ಒಬ್ಬ ಡೈರೆಕ್ಟ್ರಿಗೆ. ಯಾಕೆಂದರೆ ಅವ್ರು ಹೇಳಿದ್ರು, ಅಂದರೆ ಇನ್ವೆಸ್ಟರ್ಗೆ ಅವ್ರದ್ದೇ ಆದಂಥ ಭಯ ಇದ್ದೇ ಇರುತ್ತೆ. ಯಾಕೆಂದರೆ ಯಾವುದೇ ದುಡ್ಡಾದ್ರೂ ಅದು ಹಾರ್ಡ್ ಅರ್ನ್ಡ್ ಮನಿ. ಅವನು ತುಂಬಾ ಕಷ್ಟಪಟ್ಟು ಸಂಪಾದನೆ ಮಾಡಿರ್ತಾನೆ. ಒಬ್ಬ ಪ್ರೊಡ್ಯೂಸರ್ ಆಗಿ ಬಂದಂಥವ್ರು ಅವರು ಒಂದು ಸಿನಿಮಾ ಮಾಡ್ತಾರೆ, ಅವ್ರದ್ದು ಏನೋ ಪ್ರಾಬ್ಲಮ್ಸ್ ಇರುತ್ತೆ. ಅವರ ಅಲ್ಟಿಮೇಟ್ ಕನ್ಸರ್ನು ಈ ನನ್ನ ದುಡ್ಡನ್ನ ಕಳ್ಕೊಬಾರ್ದು ಅನ್ನೋದೇ ಅವರ ಅಲ್ಟಿಮೇಟ್ ಕನ್ಸರ್ನ್ ಆಗಿರುತ್ತೆ. ಸೊ ಅವರ ದುಡ್ಡಿಗೆ ನಾವು ಮೋಸ ಆಗದಾಗೆ, ಅಟ್ ದ ಸೇಮ್ ಟೈಮ್ ಜನಗಳ
ಅಭಿರುಚಿಗೆ ಧಕ್ಕೆ ತರದ ಹಾಗೆ, ಅವರ ಅಭಿರುಚಿನ ಕೆಡಿಸದೇ ಇರೋ ಹಾಗೆ ಸಿನಿಮಾ ಮಾಡುವಂಥ ಜವಾಬ್ದಾರಿ ಮುಖ್ಯವಾಗಿ ನನ್ನ ಪ್ರಕಾರ ನಿರ್ದೇಶಕನಿಗಿರುತ್ತೆ. ಸೊ ಆ ನಾವು ನಿರ್ದೇಶಕರಿಗೆ ಆ ಥರದ ಒಂದು ರೆಸ್ಪಾನ್ಸಿಬಿಲಿಟಿ ಇದ್ದರೆ ಖಂಡಿತವಾಗಿ ಮೀನಿಂಗ್ಫುಲ್ ಸಿನಿಮಾಗಳನ್ನು ಮಾಡ್ತಾನೆ ಹೋಗ್ಬೋದು. ಅದು ಯಾವತ್ತಿಗೂ ಇಟ್ಸ್ ನೆವರ್ ಎಂಡಿಂಗ್. ಮೀನಿಂಗ್ಫುಲ್ ಸಿನಿಮಾ ಅನ್ನೋದು ನೆವರ್ ಎಂಡಿಂಗ್. ಇವತ್ತು ನಾವು ಹಿಂದೆನೂ ಮಾಡಿದ್ದಾರೆ, ಈಗಲೂ ಮಾಡ್ತಾ ಇದ್ದಾರೆ, ಮುಂದೇನೂ ಮಾಡ್ತಾ ಹೋಗ್ತಾರೆ. ಹಾಗಾಗಿ ಅದರ ಭವಿಷ್ಯಕ್ಕೆ ಯಾವುದೇ ರೀತಿ ಎಲ್ಲಿವರೆಗೂ ಆ ಥರದ ಟೆಕ್ನಿಷಿಯನ್ಸ್ ಇರ್ತಾರೋ, ಆ ಥರದ ಕನ್ವಿಕ್ಷನ್ ಇರುವಂಥ ಟೆಕ್ನಿಷಿಯನ್ಸ್ ಬರ್ತಾ ಇರ್ತಾರೋ, ಆ ಒಂದು ಮೊರಾಲಿಟಿ, ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇದನ್ನೆಲ್ಲ ಇಟ್ಕೊಂಡು ಮಾಡಬೇಕು ಅನ್ನೋವಂಥ ಫಿಲ್ಮ್ ಮೇಕರ್ಸ್ ಇರ್ತಾರೋ, ಅಲ್ಲಿವರೆಗೂ ಮೀನಿಂಗ್ಫುಲ್ ಸಿನಿಮಾ ಅನ್ನೋದು ಯಾವತ್ತೂ ಜೀವಂತವಾಗಿರುತ್ತೆ. ಅಂದರೆ ಮೀನಿಂಗ್ಫುಲ್ ಸಿನಿಮಾಗಳು ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ಯಾವ ರೀತಿ ಕೊರತೆನೂ ಆಗೋದಿಲ್ಲ. ಬಟ್ ಒಂದು ನಮ್ಮಲ್ಲಿ ಅದರ ಒಂದು ಹಂತದಲ್ಲಿ ಅದು ಕೊರತೆ ಆಗೋದಕ್ಕೆ ಕಾರಣ ನಾನು ಕಂಡಾಗೆ, ಇನ್ ಮೈ ಒಪಿನಿಯನ್ ಅಷ್ಟೇ, ಇದು ನನ್ನ ಸ್ವಂತ ಒಪಿನಿಯನ್ನು. ಈಗ ನಾನು ಒಂದು ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗೋದಕ್ಕೆ ಅಂತ ಬಂದಾಗ ನಾನು ಒಂದು ಬೇಸಿಕ್ ಒಂದು ಡಿಗ್ರಿ ಮಾಡಿದ್ದೆ. ನಾನು ಡಿಗ್ರಿ ಮಾಡಿದ್ರೂ ನನಗೆ ಆಸೆ ಇದ್ದಿದ್ದು ಆ್ಯಕ್ಚುಲಿ ಅಕಾಡೆಮಿಕ್ಕಾಗಿ ಸಿನಿಮಾನ ಸ್ಟಡಿ ಮಾಡಿನೇ ಒಬ್ಬ ಡೈರೆಕ್ಟರ್ ಆಗಬೇಕು ಅಂತ. ಸೊ ಅದಕ್ಕಾಗಿಯೇ ನಾನು ಬೇರೆ ಊರಿಂದ ಬೆಂಗಳೂರಿಗೆ ಬಂದಿದ್ದೆ. ಅದಕ್ಕೋಸ್ಕರ ನಾನು ಮೂಲತಃ ಬೆಂಗಳೂರಿನವನಲ್ಲ. ಅಕಾಡೆಮಿಕ್ಕಾಗಿ ಯಾರಾದರೂ ನನಗೆ ಸಿನಿಮಾನ ಹೇಗೆ ನಿರ್ದೇಶನ ಮಾಡಬೇಕು ಅನ್ನೋದನ್ನು ಕಲಿಸ್ತಾರೇನೋ, ಅದನ್ನು ಕಲಿತು ನಾನು ಆಮೇಲೆ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತ. ಬಟ್ ಪ್ಯಾಥೆಟಿಕ್ ಸಿನಾರಿಯೋ ಏನಿತ್ತು ಅಂದರೆ, ಆ ಥರದ ನಾವು ಎಂಟ್ರಿ ಆದಂಥ ಟೈಮಲ್ಲಿ ನನ್ನ ಪ್ರಕಾರ ಇವತ್ತಿಗೂ ಇಲ್ಲ. ಅಂದರೆ ತುಂಬ ಅಕಾಡೆಮಿಕ್ಕಾಗಿ ಅದಕ್ಕೆ ಒಂದು ಸಿನಿಮಾ ಸ್ಟಡಿ ಮಾಡುವಂಥದ್ದನ್ನು ಬಾಬು ಸರ್ ಹೇಳಿದ್ರು, ಒಂದು ಒಳ್ಳೆ ಪುಸ್ತಕ ಕೂಡ ಇಲ್ಲ ಅಂತ. ಇವಾಗ ಅಟ್ಲೀಸ್ಟು ಎಲ್ಲ ಓಪನ್ ಆಗಿದೆ, ಇಂಟರ್ನೆಟ್ಟು ಇದೆಲ್ಲ ಇಷ್ಟೊಂದು ಓಪನ್ ಆಗಿರೋದ್ರಿಂದ ನಿಮಗೆಲ್ಲ ಒಂದಷ್ಟು ವಿಷಯಗಳು ಸಿಗ್ತಾ ಇದೆ. ಬಟ್ ಇನ್ನೊಂದು 10 ವರ್ಷ 15 ವರ್ಷದಿಂದ ಎಲ್ಲ ಹೋದರೆ ಸಿನಾರಿಯೋ ತುಂಬಾ ಡಿಫ್ರೆಂಟ್ ಆಗಿತ್ತು, ಏನೂ ಸಿಗ್ತಾ ಇರಲಿಲ್ಲ. ಸೊ ಅದು ಒಂದು ತುಂಬಾ ಕೊರತೆ, ನಾನು ಅನುಭವಿಸಿರುವಂಥ ಕೊರತೆ. ಮತ್ತು ನನ್ನ ಜನ್ರೇಷನ್ನ ಭಾಳಷ್ಟು ಟೆಕ್ನಿಷಿಯನ್ಗಳು ಈ ಕೊರತೆನ ಅನುಭವಿಸಿರ್ತಾರೆ. ಅಂದರೆ ಆ ಅಕಾಡೆಮಿಕ್ ಎಜುಕೇಷನ್ ಇಲ್ದಲೇ ಇರುವಂಥದ್ದು. ಸೊ ಈಗ ಚೆನ್ನಾಗಿ, ನನ್ನ ಪ್ರಕಾರ ಏನೂ ಕೊರತೆ ಇಲ್ಲ. ಕನ್ನಡ ಇಂಡಸ್ಟ್ರಿ ತುಂಬಾ ಚೆನ್ನಾಗಿದೆ. ಅದು ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ. ಅಕಾಡೆಮಿಕ್ಕಾಗಿ ಕಲ್ತಂಥವ್ರು ಎಜುಕೇಟೆಡ್ಸು ಅವ್ರಿಗೆ ಅರ್ಥ ಆಗುತ್ತೆ. ಬೇರೆ ಬೇರೆ ಜನಗಳ ಪಲ್ಸನ್ನ ಹಿಡಿತಾರೆ. ಮೀನಿಂಗ್ಫುಲ್ ಸಿನಿಮಾ ಅಂದರೆ ಆ ಜಗತ್ತಿನಲ್ಲಿ ಏನೇನು ನಡೀತಾ ಇದೆ ಎಲ್ಲ ತಿಳ್ಕೊಂಡು ಅದನ್ನು ಕನ್ನಡದಲ್ಲಿ ಅಡಾಪ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಸೊ ಆ ಥರದ ಒಂದಷ್ಟು ಡೆವಲಪ್ಮೆಂಟ್ಸು ಕರ್ನಾಟಕದಲ್ಲಿ ಆಗಬೇಕು ಅನ್ನೋದು ಒಂದು ನನ್ನ ಪ್ರಕಾರ ಎಲ್ಲ ನಡೀತಾ ಇದೆ. ಸ್ವಲ್ಪ ಸ್ಲೋ ಇರ್ಬೋದು, ಬಟ್ ನಿಧಾನವಾಗಿ ಆದರೂ ಎಲ್ಲ ಆಗ್ತಾ ಇದೆ. ಹಾಗಾಗಿ ಈ ಮೀನಿಂಗ್ಫುಲ್ ಸಿನಿಮಾ ಅನ್ನುವಂಥದ್ದು, ಈಗ ಅವ್ರು ಹೇಳಿದ್ರು, ಈಗ ಸಿಂಗ್ ಬಾಬು ಸರು ಸಾಕಷ್ಟು ಸಿನಿಮಾಗಳನ್ನ ಮೀನಿಂಗ್ಫುಲ್ ಸಿನಿಮಾ ಮಾಡಿದ್ದಾರೆ, ಭರಣ ಸರ್ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ದಾರೆ. ಅದೇ ಥರ ನಮ್ಮ ಕನ್ನಡದಲ್ಲಿ ಹಲವಾರು ಜನಗಳು ಯಾರ್ಯಾರು ಇವತ್ತು ಕನ್ನಡದಲ್ಲಿ ಲೆಜೆಂಡರಿ ಟೆಕ್ನಿಷಿಯನ್ಸ್ ಅಂತ ಅನಿಸ್ಕೊಂಡಿದ್ರು, ಅವರೆಲ್ಲ ಮಾಡಿರುವಂಥದ್ದು ಮೀನಿಂಗ್ಫುಲ್ ಸಿನಿಮಾಗಳೇ. ಅಟ್ ದ ಸೇಮ್ ಟೈಮ್ ಜನಗಳನ್ನು ತಲುಪುವಂಥ ಸಿನಿಮಾಗಳು. ಸೊ ಹಾಗಾಗಿ ಅದು ಆ ಪರಂಪರೆ ಯಾವತ್ತಿಗೂ ನಿಲ್ಲೋದೇ ಇಲ್ಲ. ಇವತ್ತು ಬೇರೆ ಬೇರೆ ಟೆಕ್ನಿಕಲಿ ನಾವು ಬೇರೆ ಬೇರೆ ಆದಂಥ ವಾತಾವರಣದಲ್ಲಿ ಬದುಕ್ತಾ ಇರ್ಬೋದು. ಸಿನಿಮಾದ ಡೆಫಿನೇಷನ್ ಟೆಕ್ನಿಕಲ್ ಟರ್ಮ್ಸಲ್ಲಿ ಬೇರೆ ಆಗಿರ್ಬೋದು, ಬಟ್ ಆರ್ಟಿಸ್ಟಿಕ್ ಟರ್ಮ್ಸಲ್ಲಿ ನೋಡಿದಾಗ ಸಿನಿಮಾದ ಡೆಫಿನೇಷನ್ ಅದೇ ಇದೆ. ಸೊ ಆ ವೇನಲ್ಲಿ ಥಿಂಕ್ ಮಾಡಿದಾಗ ಮೀನಿಂಗ್ಫುಲ್ ಸಿನಿಮಾ ಅನ್ನೋದು ಅವತ್ತಿಗೂ ಇತ್ತು, ಇವತ್ತಿಗೂ ಇರುತ್ತೆ. ನನ್ನ ಪ್ರಕಾರ ಅದಕ್ಕೆ ಯಾವುದೇ ಆದಂಥ ಒಂದು ಥ್ರೆಟ್ ಅನ್ನೋದು ಏನಿಲ್ಲ. ಮುಂದೇನು ಮೀನಿಂಗ್ಫುಲ್ ಸಿನಿಮಾಗಳು ಬರುತ್ತೆ. ಯಾವುದೇ ರೀತಿ ಚಾಲೆಂಜಸ್ ಬಂದ್ರೂ ಅದನ್ನು ಹಿಮ್ಮೆಟ್ಟಿ ನಿಲ್ಲೋವಂಥ ಒಂದು ಕನ್ವಿಕ್ಷನ್ನು ನಮ್ಮಲ್ಲಿ ಟೆಕ್ನಿಷಿಯನ್ಗಳಲ್ಲಿ ಇರಬೇಕು. ಆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅನ್ನೋದನ್ನು ನಾವು ನಮ್ಮ ಲೈಫಲ್ಲಿ ಅಡ್ಯಾಪ್ಟ್ ಮಾಡಿಕೊಂಡ್ರೆ, ನಮ್ಮ ವ್ಯಾಲ್ಯೂಸು ಮೊರಾಲಿಟೀಸನ್ನು ನಾವು ಬಿಡದೆ ಅಡಾಪ್ಟ್ ಮಾಡಿಕೊಂಡ್ರೆ ಖಂಡಿತವಾಗಿ ಮೀನಿಂಗ್ಫುಲ್ ಸಿನಿಮಾಗಳು ಬರ್ತಾ ಹೋಗುತ್ತೆ. ಥ್ಯಾಂಕ್ ಯು. Thank you, Shashank sir. The next speaker is Guru Prasad. Guru Prasad is the other extreme. If Shashank makes films that are larger than life, Guru Prasad is known for his very minimalistic cinemas. His characters are very witty and very cynical, and he is able to create high drama within just 2 rooms of a house. The entire film is built. And his characters actually reflect Guru Prasad himself, because shortly before we started this, he asked me if ಎಲ್ರಿಗೂ ಬೇಕಾಗಿರೋದನ್ನೇ ಮಾತಾಡಬೇಕಾ, should I speak what everybody expects or should I speak my mind? And I knew even if I told him that he should speak what everybody expects, he would only speak his mind. So which is why he
wanted to speak last, and I think I'll unleash you on him.